ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನನ್ನ ಹೆಸರು ಗಾಯತ್ರಿ. ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. GHK ಕನ್ನಡ ಲಾಗ್ಸ್ ಅನ್ನೋದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿದೆ. ಫ್ರೆಂಡ್ಸ್, ನಂದು ಒಂದು ಹಳೆಯ ಯೂಟ್ಯೂಬ್ ಚಾನಲ್ ಇದೆ. ಅದನ್ನು ನಾನು ಅಲ್ಲಿಗೆ ನಿಲ್ಲಿಸಿದ್ದೀನಿ ಸದ್ಯಕ್ಕೆ. ಹೊಸ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನನ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಹೇಳಿದಾಗೆ ನನ್ನ ಹೆಸರು ಗಾಯತ್ರಿ, ನಾನು ಹೌಸ್ ವೈಫು. ನನಗೂ ಒಂದು ಪುಟ್ಟ ಮಗು ಇದೆ. ಅವಳ ಹೆಸರು ಕೃತಿಕ್ಷಾ ಅಂತ, ಹೆಣ್ಮಗು. ಹಾಗೆ ನನ್ನ ಹಸ್ಬೆಂಡ್ ಹೆಸರು ಹರ್ಷಿತ್ ಅಂತ ಅವ್ರ ಹೆಸರು. ಸೊ ನಾವು ಸಿಟಿಯಿಂದ ಹಳ್ಳಿಗೆ ಬಂದಿದ್ದೀವಿ. ಈ ಲಾಗಲ್ಲಿ ನಾವು ಸಿಟಿಯಿಂದ ಹಳ್ಳಿಗೆ ಯಾಕೆ ಬಂದ್ವಿ ಅನ್ನೋದನ್ನೆಲ್ಲ ನಾನು ಈ ವಿಷಯಗಳನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾವು ಸಿಟಿಯಿಂದ ಹಳ್ಳಿಗೆ ಯಾಕೆ ಬಂದ್ವಿ ಅಂತಂದರೆ, ಸಿಟಿಯಲ್ಲಿ ನಾವು ಒಂದು ಮನೆಗೆ ಲೀಸ್ ತಗೊಂಡು ಇದ್ವಿ. ನನ್ನ ತಂದೆ ತುಂಬ ವರ್ಷಗಳಿಂದ ಒಂದು ಸ್ವಂತ ಮನೆ ಕಟ್ಟಬೇಕು, ನನ್ನ ಮಗಳಿಗೆ ಅಂತ ಮನೆ ಕಟ್ಟಬೇಕು ಅಂತ ತುಂಬಾ ಒದ್ದಾಡ್ತಾಯಿದ್ರು. ಆದರೆ ಸಿಟಿಯಲ್ಲಿ ನಮಗೊಂದು ಪ್ರಾಬ್ಲಮ್ ಆಯಿತು. ಯಾಕೆಂತಂದರೆ, ನಮಗೆ ಹೇಳೋರು ಯಾರೂ ಇಲ್ಲ ಜೊತೆಗೆ. ಮೀನ್ಸ್ ನಮ್ಮ ರಿಲೇಟಿವ್ಸ್ ಎಲ್ಲ ಯಾರೂ ಅಷ್ಟೊಂದು ಇಲ್ಲ ಅಂತ ತಿಳ್ಕೊಂಡು ಕೆಲವರು ತುಂಬ ಅಡ್ವಾಂಟೇಜ್ ತಗೊಂಡ್ರು. ಅಂದರೆ ನನ್ನ ತಂದೆ ತಾಯಿನ ನಂಬಿಸಿ ಚೆನ್ನಾಗಿ ಫ್ರೆಂಡಾಗಿ ಆಮೇಲೆ ಕೆಲವು ಅವ್ರು ನಂಬಿದ ಮೇಲೆ ಕೆಲವು ಆ ಕಷ್ಟ ಈ ಕಷ್ಟ ಅದು ಇದು ಅಂತ ಹೇಳಿ ಸುಮಾರು ಜನ ಮೋಸ ಮಾಡಿದ್ದಾರೆ. ಅಂದರೆ ನಾವು ದುಡ್ಡು ಕೊಟ್ಟು ಕಳ್ಕೊಂಡಿದ್ದೇವೆ. ಅಂದರೆ ನಮಗೆ ಯಾರೂ ಇಲ್ವಲ್ಲ, ಯಾರೋ ಒಬ್ಬರು ಪರಿಚಯ ಆದವರು ಅವ್ರನ್ನ ನಂಬಿ ನಾವು ಮೋಸ ಹೋಗಿದ್ದೀವಿ. ಸಿಟಿಯಲ್ಲಿ ತುಂಬ ಮೋಸ ಮಾಡೋರೆ ನಮಗೆ ಸಿಟಿಯಲ್ಲಿ ಸಿಕ್ಕಿತ್ತು ಜಾಸ್ತಿ ಜನ. ಹಾಗೆ ನಮಗೆ ಸಿಟಿಯಲ್ಲಿ ಒಂದು ಸೈಟು ಇತ್ತು. ಅಲ್ಲಿ ನಾವು ಮನೆ ಕಟ್ಟೋಣ ಅಂದ್ಕೊಂಡ್ರೆ ಕಟ್ಟೋಕ್ಕಾಗಲಿಲ್ಲ. ಅಂದರೆ ನಮ್ಮ ಹತ್ರ ಇರೋ ಬಜೆಟಲ್ಲಿ ನಮ್ಗೆ ಮನೆ ಕಟ್ಟೋಕ್ಕಾಗಿಲ್ಲ. ಆಮೇಲೆ ನನಗೆ ಮದುವೆ ಆಯಿತು. ಆಮೇಲೆ ನಾನು ಪ್ರೆಗ್ನೆಂಟು ಆದೆ. ಆಮೇಲೆ ಇವಾಗ ಮನೆ ಕಟ್ಟೋಣ ಅಂತ ಅಂದ್ಕೊಂಡ್ವಿ ಅವಾಗ. ಆದರೆ ಅವಾಗೂ ಕೂಡ ಆಗಲಿಲ್ಲ, ಮಗು ಆಗಿಬಿಡ್ಲಿ ಅನ್ನೋದಿತ್ತು. ಯಾಕಂತಂದರೆ ಆ ಅಮೌಂಟ್ ಕೂಡ ಅಡ್ಜಸ್ಟ್ ಆಗಲಿಲ್ಲ. ಅದಾದಮೇಲೆ ನಮಗೆ ಸಿಟಿಯಲ್ಲಿ ಮನೆ ಕಟ್ಟೋಕ್ಕಾಗಲ್ಲ ಅಂತ ಗೊತ್ತಾದಮೇಲೆ ನಾವೇನು ಮಾಡ್ಕೊಂಡ್ವಿ, ನನ್ನ ಹಸ್ಬೆಂಡೇ ಹೋಗಿದ್ದಾರಲ್ಲ ವಿಲೇಜಲ್ಲಿ, ಇಲ್ಲೇ ಬಂದು ಸೈಟ್ ತೊಗೊಂಡು ಮನೆ ಕಟ್ಟೋಣ ಅಂತ ಡಿಸೈಡ್ ಆದ್ವಿ. ನಾನೇ ಹೇಳಿದ್ದು, ಯಾಕೆಂತಂದರೆ ಅಲ್ಲಿ ಯಾರೂ ನಮಗಿಲ್ಲ, ಎಲ್ಲ ಮೋಸ ಮಾಡೋರೆ. ಇನ್ನೂ ಅಲ್ಲಿದ್ದು ಸಿಟಿಯಲ್ಲೇ ಇದ್ದು ಯಾಕೆ ಮೋಸ ಹೋಗ್ಬೇಕಲ್ವಾ? ಅದಕ್ಕೆ ಅಲ್ಲಿದ್ದು ಮೋಸ ಹೋಗೋಕ್ಕಿಂತ ಹಳ್ಳಿಗೆ ಬರೋಣ, ಹಳ್ಳಿಯಲ್ಲಿ ನೆಮ್ಮದಿ ಜೀವನ ಸಿಗುತ್ತೆ, ಒಂದು ಸ್ವಂತ ಮನೆ ಆಗುತ್ತೆ. ಹಾಗೆ ನನ್ನ ಹಸ್ಬೆಂಡ್ ಇರೋ ಹಳ್ಳಿ ಆಗಿರೋದ್ರಿಂದ ಅವರು ಕೂಡ ಚೆನ್ನಾಗಿ ಬಾಳಿ ಬದುಕಬೇಕು, ಅವ್ರಿಗೂ ಒಂದು ಒಳ್ಳೆಯ ಗೌರವ ಸಿಗುತ್ತೆ, ಅವರು ಚೆನ್ನಾಗಿ ಬದುಕ್ಬೋದು. ಸೊ ನಾವು ಹಳ್ಳಿಯಲ್ಲಿ ನೆಮ್ಮದಿಯಾಗಿ ಬದುಕೋಣ ಅಂತ ಅಂದ್ಬಿಟ್ಟು ಸಿಟಿಯಿಂದ ಹಳ್ಳಿಗೆ ಬಂದ್ವಿ. ಎಷ್ಟೋ ಕಷ್ಟದಿಂದ ನಾವು ಸಿಟಿಯಿಂದ ಅಲ್ಲಿಗೆ ಎಷ್ಟೋ ತುಂಬ ಕಿಲೋಮೀಟರ್ಸ್ ಇದೆ ದೂರ. ಅಂದರೆ ಒಂದು 130 ಕಿಲೋಮೀಟ್ರ್ ದೂರ ಇದೆ. 130 ಕಿಲೋಮೀಟ್ರ್ ನಾವು ಫುಲ್ ಶಿಫ್ಟಾಗಿ ಬಂದ್ವಿ ಸಿಟಿಯಿಂದ ಹಳ್ಳಿಗೆ. ತುಂಬ ಬಜೆಟ್ ಪ್ರಾಬ್ಲಮ್ಮು ಆಯಿತು. ಆಮೇಲೆ ಇಲ್ಲಿ ಬಂದು ಹೆಂಗೋ ತುಂಬ ಕಷ್ಟ ಆಯಿತು ಮನೆ ಕಟ್ಟೋಕ್ಕೂ. ಇಲ್ಲೂ ಹಳ್ಳಿಯಲ್ಲಿ ಅಂದರೆ ದುಡ್ಡಿಲ್ಲ ಅಂತಂದರೆ ಒಂದು ಸ್ವಂತ ಮನೆ ಮಾಡಬೇಕಂದ್ರೆ ತುಂಬ ಕಷ್ಟ. ಹೇಳ್ತಾರಲ್ಲ, ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು ಅಂತ. ಸೊ ನಮಗೆ ಮದುವೆ ಆಗೇನೋ ಆಯಿತು, ಆದರೆ ಮನೆ ಕಟ್ಟಬೇಕಂದ್ರೆ ತುಂಬಾ ಕಷ್ಟ ಆಯಿತು. ಸೊ ಎಲ್ಲ ಕಷ್ಟಗಳಲ್ಲೂ ಒಂದು ಪುಟ್ಟ ಗೂಡು ಅಂತ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ನಾವು ಹಳ್ಳಿಯಲ್ಲಿ. ಸೊ ಇವಾಗ ನಾವು ಸ್ವಂತ ಮನೆ, ಇದೇ ಮನೆ. ಸೊ ಸ್ವಂತ ಮನೆಯಲ್ಲಿ ಬದುಕ್ತಾ ಇದ್ದೀವಿ. ಹಳ್ಳಿ ಜೀವನ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯಿತು. ಸಿಟಿಗಿಂತ ನೆಮ್ಮದಿ ಇದೆ ಅಂತ ಹೇಳ್ಬೋದು ಹಳ್ಳಿಯಲ್ಲಿ. ಅಂದರೆ ಆಗಾಗ ಸಿಟಿ ಕಡೆನೂ ಎಲ್ಲಾದರೂ ಹೋಗ್ಬೇಕು ಅನಿಸಿದಾಗ ಹೋಗಿ ಬರ್ಬೋದು. ಅದೊಂದು ಇಟ್ಕೊಂಡ್ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಇನ್ನು ಸಿಟಿಗಿಂತ ಹಳ್ಳಿಯಲ್ಲೇ ತುಂಬ ಚೆನ್ನಾಗಿ ಬದುಕ್ಬೋದು. ಯಾರು ಮೋಸ ಮಾಡೋರು ಇರಲ್ಲ, ಯಾರು ನಮ್ಮ ಅಸಹಾಯಕತೆನ ಬಳಸ್ಕೊಳ್ಳೋಕ್ಕೆ ಯಾರ ಕೈಲೂ ಸಾಧ್ಯ ಆಗಲ್ಲ. ಏನು ಅಂತಂದರೆ, ನಾವು ಒಂದು ಸೇಫ್ಟಿಯಾಗಿರ್ಬೋದು ಅನ್ನೋ ಕಾರಣ ಇಲ್ಲಿ ಬಂದು ನೆಲೆಸಿದ್ದೀವಿ. ಸೊ ಫ್ರೆಂಡ್ಸ್, ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಲ್ವ, ತುಂಬ ಕಷ್ಟಪಟ್ಟು 1 ವರ್ಷದಿಂದ ನಾನು ಹಳೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಆದರೆ ಅದು ಯಾಕೆ ಬಿಡಬೇಕಾಯ್ತು, ಏನಾಯಿತು ಅನ್ನೋದೆಲ್ಲ ನಾನು ಮುಂದಿನ ಲಾಗಲ್ಲಿ ಭೇಟಿಯಾಗಿ ಹೇಳ್ತೀನಿ. ಸೊ ನೀವು ನನಗೆ ಸಪೋರ್ಟ್ ಮಾಡಿ ಈ ಹೊಸ ಯೂಟ್ಯೂಬ್ ಚಾನಲಲ್ಲಿ. ಯಾರಾದರೂ ಇಲ್ಲಿವರೆಗೂ ನೋಡಿ ನಿಜವಾಗ್ಲೂ ನಿಮಗೆ ನನಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ. ತುಂಬ ಕಷ್ಟಪಟ್ಟೆ ನಾನು 1 ವರ್ಷದಿಂದ, ಅದ್ಯಾಕೋ ಕೈ ಕೊಡಲಿಲ್ಲ. ಅದಕ್ಕೆ ನಾನು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ರತಿಯೊಂದು ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇನ್ನು ಮುಂದೆ ಎಲ್ಲ ಥರ ವೀಡಿಯೋಸ್ ಹಾಕ್ತೀನಿ. ದಿನ 10 ಗಂಟೆಗೆ ನನ್ನ ಚಾನಲಲ್ಲಿ ಡೈಲಿ ವೀಡಿಯೋಸ್ ಬರುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಸೊ ಇದು ನನ್ನ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದು, ನಾವು ಯಾಕೆ ಸಿಟಿಯಿಂದ ಹಳ್ಳಿಗೆ ಬಂದ್ವಿ ಅಂತ. ಸೊ ಒಂದು ಸ್ವಂತ ಮನೆ ಕಟ್ಕೊಂಡು ಜೀವನ ಮಾಡೋಣ, ನೆಮ್ಮದಿಯಾದ ಜೀವನ ಮಾಡೋಣ ಹಳ್ಳಿಯಲ್ಲಿ ಅಂತ ನಾವು ಬಂದ್ವಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಮತ್ತು ನಾನು ಮುಂದಿನ ಲಾಗಲ್ಲಿ ನಿಮಗೆ
ನಿಮಗೆ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಅವರಿಗೆ.